ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್, ನಮಗೆ ಹಿಡಿದಿರೋ ಗ್ರಹಣ ಪೂರ್ತಿ ಬಿಟ್ಟೋಯ್ತು. ಇಷ್ಟೊತ್ತಿಗಾಗಲೇ ನಮ್ಮ ಅಳಿಮಯ್ಯ ಅವನ ಪ್ಲಾನ್ ಪ್ರಕಾರನೇ ನೀಟಾಗಿ ಕೆಲಸ ಮಾಡಿ ಮುಗಿಸಿರ್ತಾನೆ ಅಲ್ವಾ ಸಿಸ್ಟರ್? ಹೌದಣ್ಣ, ನನಗೆ ಅವಳದೇ ಒಂದು ಚಿಂತೆ ಆಗೋಗಿತ್ತು, ಹೇಗೆ ಅವಳಿಂದ ಮುಕ್ತಿ ಪಡೆಯೋದು ಅಂತ. ಮುಕ್ತಿ ಕೊಟ್ಟಾಯ್ತಲ್ಲ. ಯಾಕೆ ಕರೆಂಟ್ ಹೊಡೆದವ್ರ ಥರ ಶಾಕ್ ಆಗ್ಬಿಟ್ಟೆ? ಮಲ್ಲಿ ಎಲ್ಲಿ? ಬನ್ನಿ. ಮಲ್ಲಿ, ಜೈ ಜೈ ಏನಾಯ್ತು? ಜೈ ಏನಾಯ್ತು ಅಳಿಮಯ್ಯ? ಮಲ್ಲಿ ಏನಾಯ್ತು? ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ಅದು ಅತ್ತೆ. ಇವ್ರು ಯಾರೋ ನನಗೆ ಗೊತ್ತಿಲ್ಲ ಮಲ್ಲಿ. ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೊಂದು ಫೈಲ್ ಬೇಕಂತೆ ಮಲ್ಲಿ. ಹೇಗಾದ್ರು ಮಾಡಿ ಆ ಫೈಲ್ನ ತಗೊಂಬ ಮಲ್ಲಿ, ಇಲ್ಲಾಂದ್ರೆ ಇವ್ರು ನನಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಮಲ್ಲಿ. ಏನೇ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ? ನಿನ್ನೂ ಬಿಡಲ್ಲ, ನಿನ್ನ ಗಂಡನ್ನು ಬಿಡಲ್ಲ. ನೀವೇನು ಭಯ ಪಡ್ಬೇಡಿ. ದೇವ್ರ ದಯೆಯಿಂದ ಪ್ರಾಣಕ್ಕೇನೂ ಅಪಾಯ ಆಗಿಲ್ಲ. ಸ್ವಲ್ಪ ಏಟ್ ಬಿದ್ದಿದೆ ಅಷ್ಟೆ. ಇದೆಲ್ಲ ಯಾರು ಮಾಡಿದ್ದು ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಅತ್ತೆ. ಸರಿ, ಜಾಸ್ತಿ ಏನೂ ಆಗದೆ ನೀವಿಬ್ರು ಮನೆಗೆ ಬಂದ್ರಲ್ಲ, ಅಷ್ಟೇ ಸಾಕು. ಹ್ಞೂ ಅತ್ತೆ, ಸರಿಯಾದ ಸಮಯಕ್ಕೆ ಅವ್ರು ಬಂದಿದ್ದಕ್ಕೆ ಸರಿ ಹೋಯ್ತು. ಯಾರಪ್ಪ ಅದು ಸೆಂಟ್ರಲ್ಲಿ ಕಡ್ಡಿ ಅಲ್ಲಾಡ್ಸಿತ್ತು? ಇಲ್ಲ ಅಂದಿದ್ರೆ ನಮ್ಗೇನ್ ಬೇಕಾದ್ರೂ ಆಗ್ಬೋದಿತ್ತು. ಯಾರು ಬಂದಿದ್ದು? ನಾನೇ ಕರ್ಕೊಂಡು ಬಂದಿದ್ದು. ಹಿಡೀರಿ ಅವ್ರನ್ನ. ಮಲ್ಲಿ, ಅಳ್ಬೇಡಿ, ಇವಾಗೇನು ಆಗಿಲ್ವಲ್ಲ, ನಾವು ಬಂದಿದ್ದೀವಿ, ಏನೂ ಆಗಲ್ಲ. ಡೋಂಟ್ ವರಿ, ಡೋಂಟ್ ಕ್ರೈ. ನನ್ಗೆ ನನ್ ಮಗುನೇ ಚಿಂತೆ ಆಗ್ಬಿಟ್ಟಿತ್ತು, ಅದಕ್ಕೇನು ಆಗ್ತಾ ಇದ್ರೆ ಸಾಕು. ಏನೂ ಆಗಲ್ಲ ಮಲ್ಲಿ. ಅಣ್ಣ ಇಲ್ಲಿ? ಅವರು ಅಲ್ಲಿದ್ದಾರೆ. ಬನ್ನಿ ಬನ್ನಿ ಸರ್. ಬನ್ನಿ. ಮಲ್ಲಿ, ಇವ್ರಿಗೇನು ಆಗಿಲ್ವಾ? ಮಹಿಮಾ ಪೊಲೀಸು? ಅಯ್ಯೋ ದೇವ್ರೆ, ನಿಮ್ಗೇನು ಆಗಿಲ್ಲ ತಾನೆ? ಆರ್ ಯು ಓಕೆ ಅಣ್ಣ? ರೀ, ನಿಮ್ಗೇನಾದ್ರೂ ಆಗಿದ್ದಿದ್ರೆ ನನ್ ಬದುಕ್ತಾನೆ ಇರ್ಲಿಲ್ಲ. ಛೇ, ಈ ಸಲನ ಬಚಾವ್ ಆಗ್ಬಿಟ್ಟಿಯಲ್ಲ. ಮಹಿಮಾ, ಏನಾಯ್ತು? ಎವ್ರಿಥಿಂಗ್ ಇಸ್ ಫೈನ್. ಅದಕ್ಕೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅಣ್ಣ ಮತ್ತೆ ಮಲ್ಲಿ ಅವರಿಬ್ರು ಸೇಫ್ ಆಗಿದ್ದಾರೆ. ಅಣ್ಣನಿಗೆ ಸ್ವಲ್ಪ ಏಟ್ ಆಗಿದೆ, ಬಟ್ ನಥಿಂಗ್ ಟು ವರಿ. ಹೀಗೆ ಸಮಾಧಾನ ಆಯಿತು. ಇಷ್ಟೊತ್ತು ಅಲ್ಲಿ ಏನಾಗಿರ್ಬೋದು ಅಂತ ಟೆನ್ಷನಲ್ಲಿದ್ದೆ. ನನ್ನ ಮನಸ್ಸೆಲ್ಲ ಅಲ್ಲೇ ಇತ್ತು. ಥ್ಯಾಂಕ್ ಯು ಸೋ ಮಚ್ ಮಹಿ. ನೀನು ಒಬ್ಳು ಇಲ್ಲ ಅಂದಿದ್ದಿದ್ರೆ ಅಲ್ಲಿ ಏನು ಬೇಕಾದರೂ ಆಗ್ಬೋದಿತ್ತು.
ನೀನು ಸರಿಯಾದ ಟೈಮಿಗೆ ಹೋಗಿ ಮಲ್ಲಿ ಹೋಟೆಲಿರೋ ಮಗುನ ಜಯದೇವ್ ಅವ್ರನ್ನ ಸೇವ್ ಮಾಡಿದೆಯಲ್ಲ, ನಿನಗೆ ನಾವೆಲ್ಲರೂ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಅದಕ್ಕೆ ನೀವೇನು ಅದಕ್ಕೆ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು? ನಾನೇನು ಸೇವ್ ಮಾಡಿರೋದು ಬೇರೆಯವ್ರನ್ನ, ನನ್ನ ಅಣ್ಣ ಅದಕ್ಕಿಂತಾನೆ. ಅವ್ರನ್ನ ಸೇಫಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಇದೆ ಅಲ್ವಾ? ಇದಕ್ಕೆಲ್ಲ ನೀವು ಥ್ಯಾಂಕ್ಸ್ ಹೇಳಬೇಡಿ, ನನಗಿಷ್ಟ ಆಗಲ್ಲ. ಸರಿ, ಹೇಳಲ್ಲ ಬಿಡು. ನಿನಗೆ ಯಾಕೆ ಬೇಜಾರು ಮಾಡಬೇಕು? ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ಥ್ಯಾಂಕ್ಸ್ ಹೇಳಲ್ಲ ಅಂದ್ರಲ್ಲ ಅದಕ್ಕೆ. ಬೈ ದ ವೇ ಅದಕ್ಕೆ ನೀವು ಮಲ್ಲಿ ಅವ್ರಿಗೆ ಸ್ಮಾರ್ಟ್ಫೋನ್ ಕೊಡಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಅದರಿಂದನೇ ಅವಳು ಲೈವ್ ಲೊಕೇಶನ್ನ ಫೈಂಡ್ ಮಾಡೋದಕ್ಕೆ ಈಸಿ ಆಯಿತು, ಇಲ್ಲಾಂದರೆ ತುಂಬ ಕಷ್ಟ ಆಗಿರೋದು. ಹಾಂ, ಅದು ಯಾವ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟನೋ, ಬರ್ತಾ ಒಂದು ಒಳ್ಳೆ ಕೆಲಸ ಮಾಡಿ ಬಂದಿದ್ದೀನಿ. ಎನಿವೇಸ್, ನೋ ಮೋರ್ ಥ್ಯಾಂಕ್ಸ್ ಅದಕ್ಕೆ. ಓಕೆ, ನೋ ಥ್ಯಾಂಕ್ಸ್. ಸರಿ, ಓಕೆ, ಬಾಯ್. ಓಕೆ ಅದಕ್ಕೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ನಮ್ಮ ಪಾಲಿಗೆ ದೇವ್ರು ಬಂದಂಗೆ ಬಂದರು. ಇವ್ರೇನಾದರೂ ಬರದೆ ಹೋಗಿದ್ದಿದ್ರೆ ಆ ರಾಕ್ಷಸರು ನಮ್ಮನ್ನ ಸಾಯಿಸಿ ಬಿಡ್ತಿದ್ರೋ ಏನೋ. ಇವಳು ದೇವ್ರಲ್ಲ, ನನ್ನ ಪಾಲಿನ ದೆವ್ವ. ನನ್ನ ನೆಮ್ಮದಿನ ಹಾಳು ಮಾಡೋಕ್ಕೆ ಅಂತಾನೆ ಇವಳು ನನ್ನ ಹೊಟ್ಟೆಲಿ ಹುಟ್ಟಿದ್ದು ಅಂತ ಅನ್ಸುತ್ತೆ. ಥ್ಯಾಂಕ್ಸ್ ಮಾಹಿ. ಅದನ್ನೇ ಸ್ವಲ್ಪ ಜೋರಾಗಿ ಹೇಳು ಮಾಮ್, ಕೇಳಿಸ್ಕೊಂಡ್ರೆ ನನಗೂ ಖುಷಿ ಆಗುತ್ತೆ. ನನಗೆ ಗೊತ್ತು ನೀನಷ್ಟು ಈಸಿಯಾಗಿ ನನ್ನನ್ನು ಅಪ್ರಿಷಿಯೇಟ್ ಮಾಡಲ್ಲ ಅಂತ, ಯಾಕೆಂದರೆ ನೀನು ಈಗೋ ಅಡ್ಡ ಬರುತ್ತಲ್ಲ. ಬಟ್ ಇಟ್ಸ್ ಓಕೆ, ನೀನೇ ನನ್ನನ್ನು ಹೊಗಳಲೇಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ಸರಿ, ನೀನು ಯಾಕೆ ಇವರೊಬ್ಬರನ್ನೇ ಇಷ್ಟೊತ್ತಲ್ಲಿ ಆಚೆ ಕಳಿಸ್ದೆ? ಸ್ವಲ್ಪ ಕೇರ್ ತಗೋಬೇಕಲ್ವಾ? ಏನು ಮಾಹಿ ಹೀಗೆ ಹೇಳ್ತಾ ಇದೆಯಾ? ನನಗೆ ಗೊತ್ತಿದ್ದರೆ ನಾನು ಇವಳನ್ನ ಆಚೆ ಕಳಿಸ್ತಾ ಇದ್ನಾ? ಹಾಗೆಲ್ಲ ಕೇರ್ ಮಾಡದೆ ಬಿಟ್ಬಿಡ್ತೀನಾ? ನನಗೂ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದೆ. ಇವಳು ಆಚೆ ಹೋಗಿದ್ದಾಳೆ ಅನ್ನೋ ವಿಷಯ ನಾನು ಈಗಲೇ ಗೊತ್ತಾಗಿದ್ದು. ಪಾಪ ಮಲ್ಲಿಯವರು ತುಂಬ ಗಾಬರಿ ಆಗಿಬಿಟ್ಟಿದ್ದಾರೆ. ಸಾಲದು ಅಂತ ಪ್ರೆಗ್ನೆಂಟ್ ಬೇರೆ. ಇಷ್ಟೆಲ್ಲ ಆದರೂ ಅವ್ರಿಗೇನೂ ಆಗಿಲ್ಲ ಅನ್ನೋದೇ ದೊಡ್ಡದು. ಆ ವಿಷಯದಲ್ಲಿ ನಾವು ತುಂಬಾ ಲಕ್ಕಿ ಅಂತಲೇ ಹೇಳಬೇಕು. ಮಲ್ಲಿಯವರೇ, ಬನ್ನಿ, ನೀವು ರೆಸ್ಟ್ ಮಾಡಿ. ಅಣ್ಣ, ನೀನು ಬಾ, ರೆಸ್ಟ್ ಮಾಡು. ಇವಳೊಬ್ಳು ಬರ್ದೇ ಇದ್ದಿದ್ರೆ ನಾವು ಅಂದ್ಕೊಂಡಾಗೆ ಎಲ್ಲ ಆಗ್ತಾಯಿತ್ತು. ಇವಳು ಯಾವಾಗಲೂ ಹೀಗೆ, ನಾನು ಏನು ಅನ್ಕೋತೀನೋ ಅದು ವಿರುದ್ಧವಾಗೇ ಇವಳು ನಡ್ಕೊಳ್ಳೋದು. ಯಾವ ಜನ್ಮದಲ್ಲಿ ನನ್ನ ಶತ್ರು ಆಗಿದ್ಲೋ ಏನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನನ್ನ ಮಗಳ ಹುಟ್ಟಿದಾಳೆ. ಏನು ಮಾಡೋಕ್ಕಾಗಲ್ಲ. ದುಶ್ಮನ್ ಕಹಾಯ ಅಂದರೆ ನಮ್ಮನೆಯಲ್ಲೇ ಅಂದಂಗಾಯ್ತು. ಉಗಳಂಗಿಲ್ಲ, ನುಂಗಂಗಿಲ್ಲ, ಆದರೆ ಸುಡೋದು ಮಾತ್ರ ತಪ್ಪಲ್ಲ. ನಿನ್ನ ಮಗ ಮಾಡಿದ ಪ್ಲ್ಯಾನನ್ನು ನಿನ್ನ ಮಗಳೇ ಹಾಳು ಮಾಡ್ತಾಳೆ. ಇದಕ್ಕಿಂತ ದೊಡ್ಡ ದುರಂತ ಬೇಕಾ ಸಿಸ್ಟರ್? ಇದೇ ಬೇಜಾರಿಗೆ ಇನ್ನೊಂದು ಪೆಗ್ ಹಾಕೊಂಡ್ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.